ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಅಂದರೆ ಅದೇ ಫ್ರೆಂಡ್ಸ್, ಮಾಮೂಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಷ್ಟೇ ಸಾಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಸಮ್ಮರ್ನಲ್ಲಿ ಪಿಜನ್ಸ್ನ ಹೇಗೆ ಕೇರ್ ಮಾಡೋದು, ನಾವು ಹೇಗೆ ಕೇರ್ ಮಾಡ್ತೀವಿ, ನಾವು ಹೇಗೆ ನೋಡ್ಕೋತೀವಿ ಅದು ಹೇಳ್ತಿದ್ದೀನಿ. ಏನು ಅಂದರೆ ಫ್ರೆಂಡ್ಸ್, ಇವಾಗ ಈ ಚೀಲ ಎಲ್ಲ ಇತ್ತಲ್ಲ, ಇದೆಲ್ಲ ಜಾಸ್ತಿ ಮುಚ್ಚಕ್ಕೆ ಹೋಗ್ಬೇಡಿ. ಮುಚ್ಚಿದ್ರೂ ಸೈಡಲ್ಲೆಲ್ಲ ಗ್ಯಾಪ್ ಬಿಟ್ಟಿರಿ. ಏನಕ್ಕೆ ಅಂದರೆ ಒಳಗಡೆ ಹಬೆ ಜಾಸ್ತಿ ಆಗೋಗುತ್ತೆ ಫ್ರೆಂಡ್ಸ್. ನೀವು ಆಚೆ ಬಿಟ್ರೇ ಡಿಹೈಡ್ರೇಟ್ ಆಗಬೇಕು ಅಂತಲ್ಲ, ಒಳಗಡೆ ಹಬೆ ಜಾಸ್ತಿಯಾಗಿ ಡಿಹೈಡ್ರೇಟ್ ಆಗಿ ಅಂದರೆ ಪಿಜನ್ಸು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾಗುತ್ತೆ ಅಂದರೆ ಇವಾಗ ಸುತ್ತ ಕವರ್ ಮಾಡಿಬಿಟ್ರೆ ಒಳಗಡೆ ಇರೋ ಜೀವ ಇರುತ್ತಲ್ಲ, ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಬದುಕಿರುತ್ತಲ್ಲ ಫ್ರೆಂಡ್ಸ್, ಅದು ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇರುತ್ತೆ. ಅಂದರೆ ಬಾಡಿಲಿರೋ ಇದೆಲ್ಲ ಏನು ವಾಟರ್ ಕಂಟೆಂಟ್ ಎಲ್ಲ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ನಾನು ತುಂಬ ಸರಿ ನೋಟಿಸ್ ಮಾಡಿದ್ದೀನಿ. ನೀವು ನೋಟಿಸ್ ಮಾಡಿದರೆ ಇಲ್ಲಾಂದರೆ ಒಂದು ಸರಿ ಚೆಕ್ ಮಾಡಿ. ಇದರ ಬಿಸಿಲು ಜಾಸ್ತಿ ಇದ್ದಾಗ ಈ ಮೇಲ್ಗಡೆ ಕೇಜ್ ಇದೆಯಲ್ಲ, ಮೇಲ್ಗಡೆ ಗೂಡು ಎಂಡಲ್ಲೆಲ್ಲ ಒದ್ದೆ ಆಗಿರುತ್ತೆ. ಅಂದರೆ ಗೂಡಿ ಮೇಲ್ಗಡೆ ಇದು ಫಸ್ಟು ಕೇಜಲ್ಲಿ ಮೇಲ್ಗಡೆ ಫುಲ್ಲು ಒದ್ದೆ ಒಂಥರ ನೀರು ಥರ. ಅದು ನೀರು ಎಲ್ಲಿಂದನೂ ಬಂದಿರೋಲ್ಲ ಫ್ರೆಂಡ್ಸ್, ಅಕ್ಕಿಯಿಂದನೇ ಬಂದಿರುತ್ತೆ. ಅಂದರೆ ಅಕ್ಕಿ ಡಿಹೈಡ್ರೇಟ್ ಆಗೋಗಿರುತ್ತೆ. ಅಕ್ಕಿಲಿರೋ ನೀರಂಶ ಎಲ್ಲ ಹಬೆಗೆ ಬಿಸಿಲಿಗೆ ಕಮ್ಮಿ ಆಗಿಬಿಟ್ಟಿರುತ್ತೆ. ಅದಕ್ಕೇ ಅಂದರೆ ಗಾಳಿ ಆಡೋ ಥರ ಬಿಡಿ. ಆಮೇಲೆ ಮೂರು ಸರಿ ಕಂಪಲ್ಸರಿ ನೀರು ಕುಡಿಸಿ ಫ್ರೆಂಡ್ಸ್. ತಣ್ಣೀರು ಕುಡಿಸೋದ್ರಿಂದ ಅಂದರೆ ಇವಾಗ ಡಿಹೈಡ್ರೇಟ್ ಆಗಿರುತ್ತಲ್ಲ, ವಾಟರ್ ಕಂಟೆಂಟ್ ಎಲ್ಲ ವಾಪಸ್ ಬರುತ್ತೆ. ಆಮೇಲೆ ಮೇಯ್ನ್ ಏನು ಅಂದರೆ ಈ ಅಕ್ಕಿಗಳಿಗೆ ಗೋಧಿ ಕೊಡೋಕೆ ಹೋಗ್ಬೇಡಿ ಜಾಸ್ತಿ. ಅಂದರೆ ಕೊಡಿ, ಬೇಡವೇ ಬೇಡ, ಕಂಪ್ಲೀಟ್ ನಿಲ್ಲಿಸ್ಬಿಡಿ ಅಂತಲ್ಲ, ಗೋಧಿ ಸ್ವಲ್ಪ ಕೊಡಬೇಕು. ಏನಕ್ಕೆ ಅಂದರೆ ಗೋಧಿ ಹೀಟ್ ಜಾಸ್ತಿ ಫ್ರೆಂಡ್ಸ್. ಅಕ್ಕಿ ಮೊದಲೇ ಹೀಟಲ್ಲಿ ಒದ್ದಾಡ್ತಾ ಇರುತ್ತೆ. ಇನ್ನೂ ಹೀಟ್ ಆಗೋದ್ರೆ ಅಂದರೆ ಅದು ತಿನ್ನೋದು ಅರ್ಗಿಸ್ಕೊಳ್ಳೋದು, ಅಂದರೆ ಮೋಷನ್ ಎಲ್ಲ ಸಿಕ್ಕಾಪಟ್ಟೆ ಕಾಯಿಲೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಪಟಗಳನ್ನೂ ಅಷ್ಟೇ ಸಿಕ್ಕಾಪಟ್ಟೆ ನಾರ್ಮಲಾಗಿ ಅಂದರೆ ನೀರು ಜಾಸ್ತಿ ಕುಡಿಸಿ. ಆಮೇಲೆ ಛತ್ರಿಗೆ ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಈ ಟೈಮಲ್ಲಿ ಹಾಕಿದ್ರೂ ಸಂಜೆ ಒಂದು 5 ಗಂಟೆ ಟೈಮಲ್ಲಿ ಹಾಕಿ, ಅದೇ ಒಂದು 10 ನಿಮಿಷ ಮೇಲಕ್ಕೆ ಹಾಕಿ ದೊಡ್ಡ ಮೇವು ಹಾಕಿ ಅದೇ ಇಳಿಯೋ ಥರ ಮಾಡ್ಕೊಳ್ಳಿ ಅಷ್ಟೇ. ಅದರಲ್ಲೂ ತುಂಬ ಚಿಕ್ಕ ಪಟ ಅಂತೂ ಛತ್ರಿಗೆ ಹಾಕೋಕ್ಕೆ ಹೋಗ್ಬಿಡಿ. ಬಿಸಿಲು ಹೆಂಗೆ ಹೊಡಿತೈತೆ ಅಂದರೆ ಒಂದು ಅರ್ಧ ಕೆಜಿ ಒಂದು 450 ಗ್ರಾಮ್ 500 ಗ್ರಾಮ್ ಇರೋ ಅಕ್ಕಿ ಅಂದರೆ ಛತ್ರಿಗೆ ಹಾಕೊಂಬನ್ನಿ ಬಿಸಿಲಿಗೆ. ನೆಕ್ಸ್ಟ್ ಇನ್ನೊಂದು 2-3 ದಿನ, ಒಂದು 4-5 ದಿನ ಹಾಕ್ಬಿಟ್ಟು ಚೆಕ್ ಮಾಡಿ 300 ಗ್ರಾಮ್ ಬಂದುಬಿಡುತ್ತೆ, ಮೂಳೆ ಬಿಟ್ಕೊಂಡ್ಬಿಡ್ತದೆ ಬಿಸಿಲು ಜಾಸ್ತಿ ಇರೋದ್ರಿಂದ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನಮ್ಮ ಬಿಳೆಬಲ ಮೊಟ್ಟೆ ಇಟ್ಟಿದೆ, ಅದು ಇವಾಗ ದೊಡ್ಡ ಮೇವಲ್ಲಿ ತೋರಿಸೋದಲ್ಲ ಅದೇ ನೋಡಿ. ಇವಾಗ ಬಿಸಿಲಿಗೆ ಬಿಡೋಕ್ಕೋಗಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬಿಸಿಲು ಇರೋದ್ರಿಂದ ಬಿಡೋಕ್ಕೆ ಹೋಗಬೇಡಿ. ಅಂದರೆ ಛತ್ರಿಗೆ ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ರಿಸ್ಕು. ಒಂದು ಸ್ವಲ್ಪ ತಣ್ಣ ಆಗಲಿ, ನೋಡೋಣ ಬಿಡೋಣ. ಆಮೇಲೆ ಇದು ನೋಡಿ, ಇದು ಮಸ್ತಿ ಮೊಟ್ಟೆ ಒಂದು ವಾರದಲ್ಲೇ ಇಡ್ತು ಫ್ರೆಂಡ್ಸ್. ಇದೇ ತಿರಾವಲು ಮತ್ತು ರೇಗ್ದಾರ್ ಜೊತೆ ಒಂದು ವಾರದಲ್ಲೇ ಇಡ್ತು. ಕೂರ್ಸೋದು ಬೇಡ ಅಂತಲೇ ಅಂದ್ಕೊಂಡಿದ್ದು, ಒಂದು ಟ್ರೈ ಕೊಡೋಣ ಇರಲಿ ನೋಡೋಣ ಅಂದ್ಬಿಟ್ಟು ಇಟ್ಟಿದ್ದು. ಇಲ್ಲಾಂದ್ರೆ ಇಡ್ತಾ ಇರಲಿಲ್ಲ. ಏನಂದರೆ ಒಂದು ವಾರದೊಳಗೆ ಇಡ್ತಲ್ಲ ಜೊತೆ ಹಾಕಿ, ಕನ್ಫರ್ಮ್ ಆಗಿದ್ವಿ ನಾವು ಮಸ್ತಿ ಮೊಟ್ಟೆನ ಇಟ್ಟಿರೋದಂತ. ಫಾರ್ಮ್ ಆದರೆ ನೋಡೋಣ ಅಂದ್ಬಿಟ್ಟು ಬಿಟ್ಟಿದ್ವಿ. ಮೊನ್ನೆ ಎತ್ತಿಟ್ಟಿದ್ದೀವಿ ಮೊಟ್ಟೆ, ವೇಸ್ಟ್ ಅದು. ಮಸ್ತಿ ಮೊಟ್ಟೆನೇ ಫ್ರೆಂಡ್ಸ್. ಏನಾಗುತ್ತೆ ಅಂದರೆ ಒಂದು ವಾರದೊಳಗೆಲ್ಲ ಮುಂಚೆನೇ ಇಟ್ಬಿಟ್ರೆ ಅದು 100% ವೇಸ್ಟೇ. 2 ಫಾರ್ಮ್ ಆಗಿಲ್ಲ. ಆಮೇಲೆ ಇದು ನೋಡಿ ನಮ್ಮ ಗೋಲ್ಡು ಅಂದರೆ ಬಿಳೆಬಲ ಜೊತೆದು ಮೊಟ್ಟೆ ಇಟ್ಟಿದೆ. ನೋಡೋಣ ಯಾವಾಗ ಮರಿ ಮಾಡುತ್ತೋ, ಎಷ್ಟು ಮರಿ ಮಾಡುತ್ತೋ, ಏನು ಮರಿ ಮಾಡುತ್ತೋ ನೋಡಿ. ಇದು ಗೋಧಿ, ಇದು ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಈಗ ರೀಸೆಂಟಾಗಿ ತಂದಿರೋದೇನೆ. ಆಮೇಲೆ ಸಜ್ಜೆ, ಇದು ಜೋಳ ನಾರ್ಮಲಾಗಿ ಹಾಕಿ ಫ್ರೆಂಡ್ಸ್, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದು ಸಜ್ಜೆ, ಇದು ನಾರ್ಮಲಾಗಿ ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ. ಜಾಸ್ತಿ ನೀರು ಕುಡಿಸಿ ಫ್ರೆಂಡ್ಸ್. ಅದರಲ್ಲೂ ಮರಿ ಮಾಡಿಸಿದ್ರೆ ಫ್ರೆಂಡ್ಸ್ 100%. ಆದರೆ ಗೂಡಲ್ಲಿ ಇಡೋಕ್ಕೇನಾದ್ರು ಆದರೆ ನೀರನ್ನ, ಅಂದರೆ ಈ ಡ್ರಿಪ್ಪರ್ ಅಂದರೆ ನೀರ್ದು ಟ್ರೇ ಥರ ಬರುತ್ತೆ, ನಮ್ಮ ಹತ್ರನೂ ಇದೆ ಯೆಲ್ಲೋ ಕಲರ್ದೆಲ್ಲ, ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಅಂದರೆ ಆ ಥರದ್ದು ಯೂಸ್ ಮಾಡಿಕೊಂಡು ಎನಿ ಟೈಮು ಗೂಡಲ್ಲಿ ನೀರಿರೋ ಥರ ಮಾಡಿ. ಏನಕ್ಕೆ ಅಂದರೆ ಅಪ್ಪ ಅಮ್ಮನೇ ಫಸ್ಟೇ ನಾರ್ಮಲ್ ಸೀಸನಲ್ಲೇ ಡಿಹೈಡ್ರೇಟ್ ಆಗದಿರೋ ಸೀಸನಲ್ಲೇ ಸಣ್ಣಾಗಿ ಅಂದರೆ ಸುಕ್ಕ ಹೊಡಿಯೋದು, ಆಮೇಲೆ ಈ ಬೋನ್ ಅಂದರೆ ಮಧ್ಯದಲ್ಲಿ ಮೂಳೆ ಬಿಡ್ಕೊಂಬಿಡೋದು, ಆ ಥರ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರುತ್ತೆ. ಅದರಲ್ಲೂ 2 ಪಟ ಮಾಡಿದೆ ಅಂದರೆ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಕೇರ್ ತೊಗೊಳ್ಳೋದು ಒಳ್ಳೆಯದು. ಅದೇ ಮ್ಯಾಕ್ಸಿಮಮ್ ನೀರು ಕುಡಿಸಿ. ಆಮೇಲೆ ಈ ಗಾಳಿ ಆಡೋ ಥರ ಬಿಡಿ. ಇವಾಗ ಸಂಜೆ ಅಂದರೆ ನಾವು ಮನೆ ಹತ್ರ ಇಲ್ಲದೆ ಇದ್ದಾಗ ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ. ಈಗ ನಾವು ಮನೆ ಹತ್ರ ಬಂದಿದ್ದೀವಿ ಅಂದಮೇಲೆ ಓಪನ್ ಮಾಡಿ ಬಿಟ್ಬಿಡಿ ಡೋರ್ನ. ಅಂದರೆ ಡೋರ್ ಓಪನ್ ಮಾಡಿ ಅಂದರೆ ಅದಲ್ಲ, ಆ ಚೀಲಗಳೆಲ್ಲ ಆ ಥರ ಕವರ್ ಮಾಡಿದರೆ ಅದೆಲ್ಲ ಓಪನ್ ಮಾಡಿ ಬಿಟ್ಬಿಡಿ. ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸನ್ಸ್ಟ್ರೋಕ್ ಅಂತ ಹೇಳ್ತಾರೆ ಫ್ರೆಂಡ್ಸ್, ಪಾರಿವಾಳಕ್ಕೂ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಸನ್ಸ್ಟ್ರೋಕು. ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೊಳ್ಳಿ. ನಾವು ನಮ್ಮ ಕೈಲಾದಷ್ಟು ನಾವು ಹುಷಾರಾಗಿ ನೋಡ್ಕೊತಾ ಇದ್ದೀವಿ.
ಆಮೇಲೆ ಈ ಕಾಯಿಲೆಯಿಂದ ಸ್ವಲ್ಪ ಹುಷಾರಾಗಿರಿ ಫ್ರೆಂಡ್ಸ್. ಏನೋ ಕೋಳಿದೆಲ್ಲ ಕಾಯಿಲೆ ಬಂದಿದೆ ಅಂತ ಇದ್ದಾರೆ. ಪಾರಿವಾಳಕ್ಕೆ ಬರಲ್ಲ. ಯಾವ್ದಾರು ಬೇರೆ ದಾವಡಿಲಿ ಹೋಗಿ ಅಲ್ಲಿ ಏನಾದ್ರು ಕಾಯಿಲೆ ಇದ್ದರೆ ನೀವು ಬಂದು ಬೇರೆ ಹಾಕಿ ಮುಟ್ಟಿದ್ದೀರಾ, ನೀವು ಬಂದು ಮುಟ್ತೀರಾ ಅಂದರೆ ಫಸ್ಟು ಕೈ ತೊಳ್ಕೊಳ್ಳಿ ಫ್ರೆಂಡ್ಸ್. ಸೋಪ್ ಹಾಕ್ಕೊಂಡು ಕ್ಲೀನಾಗಿ ಕೈ ತೊಳ್ಕೊಳ್ಳಿ. ಇಲ್ಲಾಂದರೆ ರೋಗ ಹೇಳೋಕ್ಕಾಗಲ್ಲ ಏನಾಗುತ್ತೋ. ಆಮೇಲೆ ಸುಮ್ಮನೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಲೈನ್ಗಳು ಜೋಡಿಸ್ತಾ ಇರ್ತೀವಿ, ಕಷ್ಟಪಟ್ಟು ಮರಿ ಮಾಡಿಸ್ತಾ ಇರ್ತೀವಿ. ಏನೋ ಒಂದು ಚಿಕ್ಕ ಪ್ರಾಬ್ಲಮಿಂದಾಗಿ ಒಂದು ರೋಗ ಸಿಕ್ಕಾಪಟ್ಟೆ ಡೆಡ್ಲಿ ವೈರಸ್ಗಳು ಇರ್ತವೆ ಫ್ರೆಂಡ್ಸ್. ಒಂದು ಕತ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಕತ್ಕೊಂಡ್ಬಿಡ್ತವೆ. ಅದಕ್ಕೆ ರಿಸ್ಕ್ ಬೇಡ. ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಆಮೇಲೆ ಆದಷ್ಟು ಛತ್ರಿಗೆ ಹಾಕಕ್ಕೆ ಹೋಗ್ಬಿಡಿ. ಅಕ್ಕಿ, ದೊಡ್ಡ ಅಕ್ಕಿ, ಚಿಕ್ಕ ಅಕ್ಕಿ ಯಾವುದು ಬೇಡ. ಈ ಮಾರ್ಚಲ್ಲಿ ನಮ್ಮದು ಅಕ್ಕಿದು ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು. ಹಂಗೆ ಒಂದೊಂದು ಸ್ಟೆಪ್ ವೈಸೇ ತೋರಿಸ್ಕೊಂಡು ಹೋಗ್ತೀನಿ. ಇದು ಪಾರ್ಟ್ 3 ಎಲ್ಲ ಬರಬೇಕಾಗಿತ್ತು ಏನು ಟ್ರೈನಿಂಗ್ದು. ಬಟ್ ಬಿಸಿಲು ಜಾಸ್ತಿ ಇರೋ ಕಾರಣ ಬರ್ತಾಯಿಲ್ಲ. ಯಾರ್ಯಾರು